ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. IPL ಹಬ್ಬ ಶುರುವಾಗಿದೆ. ಸಿಕ್ಕಾಪಟ್ಟೆ ಮ್ಯಾಚ್ಗಳು, ರಣರೋಚಕ ಮ್ಯಾಚ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ RCBಯ ಒಂದು ವಿನ್ನಿಂಗ್ ಏನಿದೆ ನಡೀತಾ ಇದೆ. ಕಳೆದ ಒಂದು ಪಂದ್ಯದಲ್ಲಿ RCB ಸೋತಿದೆ. ಬಟ್ ನಾಳೆ ಅಂದರೆ GT ವಿರುದ್ಧ ನಡೆಯುವಂತಹ ಪಂದ್ಯದಲ್ಲಿ RCB ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಾಳೆ RCB ವರ್ಸಸ್ GT 7 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗ್ತಿರುವಂಥದ್ದು. ಆ ಕಡೆ GT ಕೂಡ ಹೀನಾಯವಾಗಿ ಸೋತಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯವನ್ನು ಆಡಿ ಬರೋಬ್ಬರಿ 90+ ರನ್ಗಳಿಂದ ಸೋತು ನಾಳೆ RCBನ ಫೇಸ್ ಮಾಡ್ತಾ ಇದೆ. ಈ ಕಡೆ RCB ನೋಡ್ತಾ ಹೋದ್ರೆ RR ವಿರುದ್ಧ ಸೋಲನ್ನ ಕಳುತ್ತೆ. ಅದಾದ್ಮೇಲೆ LSG ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೆಲ್ಲುತ್ತೆ. ಇದಾದ್ಮೇಲೆ ಮತ್ತೆ ಚಿನ್ನಸ್ವಾಮಿಯಲ್ಲಿ ಮಧ್ಯಾಹ್ನ ನಡೆದ ಮೊಟ್ಟ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲನ್ನ ಕಾಣಬೇಕಾಗುತ್ತೆ. ಸೊ ಅವರು ಕೂಡ ಸೋತಿರುವಂತಹ RCB ತಂಡ ನಾಳೆ GT ವಿರುದ್ಧ ಕಣಕ್ಕೆ ಇಳಿತಾ ಇದೆ. ಸೊ GT ವಿರುದ್ಧ ಏನೆಲ್ಲ ಒಂದು ಪ್ಲಾನ್ ಅನ್ನ ಮಾಡಬೇಕಪ್ಪ ಅಂತ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಕ್ರಿಕೆಟ್ ತಜ್ಞರಾಗಲಿ ಬೇರೆ ಏನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ RCB ವಿನ್ ಆಗಬೇಕು ಅಂತಂತ, ಏನು ಬದಲಾವಣೆ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಜಿತೇಶ್ ಶರ್ಮಾ ಅವ್ರನ್ನ ಕೂಡಿಸಿ ವೆಂಕಟೇಶ್ ಅಯ್ಯರ್ ಅವರಿಗೆ ಏನಾದರೂ ಮತ್ತೊಂದು ಚಾನ್ಸ್ ಕೊಡಬೇಕಾ ಅನ್ನೋ ಒಂದು ಮಾತುಗಳು ನಡೀತಾ ಇದೆ. CSK ವಿರುದ್ಧ ಚೆನ್ನಾಗಿ ಆಡ್ತಾರೆ ಅಥವಾ ಸನ್ರೈಸರ್ಸ್ ವಿರುದ್ಧ ಚೆನ್ನಾಗಿ ಆಡ್ತಾರೆ, 200+ ಸ್ಕೋರನ್ನು ಮಾಡ್ತಾರೆ. ಸೊ ಇಂಥ ಟೈಮ್ನಲ್ಲಿ ಮತ್ತೆ RR ವಿರುದ್ಧ ಬಂದಾಗ ಎಲ್ಲೋ ಒಂದು ಕಡೆ ಎಡವಟ್ಟು ಆಗುತ್ತೆ, ಬ್ಯಾಟ್ಸ್ಮನ್ಗಳೆಲ್ಲ ಕೈ ಕೊಡ್ತಾರೆ. ಸೊ ಇಂಥ ಸಮಯದಲ್ಲಿ, ಅದರಲ್ಲೂ ಕಳೆದ ಪಂದ್ಯದಲ್ಲಿ DC ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅವರ ಒಂದು ಬ್ಯಾಟಿಂಗ್ ತುಂಬ ಕಳಪೆ ಆಗಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಜಿತೇಶ್ ಶರ್ಮಾ ಅವ್ರನ್ನ ಕೂಡಿಸಿ ವೆಂಕಟೇಶ್ ಅವರವರಿಗೆ ಚಾನ್ಸ್ ಕೊಡಬೇಕು. ಹಾಗಂತ ಬಂದಾಗ ಯಾರಪ್ಪ ಕೀಪಿಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ಫಿಲ್ ಸಾಲ್ಟ್ ಇದ್ದಾರೆ ಅವ್ರ ಕೀಪರ್, ಹಾಗಾಗಿ ಅವ್ರನ್ನ ಕೀಪಿಂಗ್ ಮಾಡಿಸ್ಬೋದು. ಬಟ್ ಔಟ್ಫೀಲ್ಡ್ನಲ್ಲಿ ಅವ್ರು ಇದ್ರೆ ತುಂಬ ಚೆನ್ನಾಗಿರುವಂತಹ ಕ್ಯಾಚ್ಗಳನ್ನು ತಗೊತಾರೆ ಅನ್ನೋ ಮಾತುಗಳಿದೆ. ಸೊ ಹಾಗಾಗಿ ಆ ಆಪ್ಷನ್ ಸ್ವಲ್ಪ ಕಡಿಮೆ. ಜಿತೇಶ್ ಶರ್ಮಾ ಅವ್ರನ್ನ ಕೈ ಬಿಟ್ಟು ವೆಂಕಟೇಶ್ ಅವರವ್ರನ್ನ ಆಡಿಸೋದು ತುಂಬ ಕಡಿಮೆ. ಈ ಪ್ರಾಬಬಿಲಿಟಿ ತುಂಬ ಕಡಿಮೆ ಇರುತ್ತೆ ವಿಕೆಟ್ ಕೀಪಿಂಗ್ ಬೇಕು ಅನ್ನೋ ಕಾರಣಕ್ಕೆ. ಇದಾದ್ಮೇಲೆ ಮತ್ತೊಂದು ಕೇಳಿ ಬರ್ತಿರುವಂಥದ್ದು, ಶೆಫರ್ಡ್ ಅವ್ರನ್ನ ಕಂಪ್ಲೀಟಾಗಿ ಕೂಡಿಸ್ಬೇಕು ಅಂತ. ಯಾವುದೋ ಒಂದು ಪಂದ್ಯದಲ್ಲಿ ಆಡ್ತಾರೆ, ಮತ್ತೆ ಇನ್ನೊಂದು ಪಂದ್ಯದಲ್ಲಿ ಕೈ ಕೊಡ್ತಾರೆ. ಬೌಲಿಂಗಲ್ಲೂ ಕೂಡ ಹೇಳ್ಕೊಳ್ಳುವಂತಹ, ಅಂದರೆ ಅವ್ರಿಗೆ ಸಿಗ್ತಾ ಇರುವಂಥದ್ದೇ ಒಂದು ಲಾಸ್ಟ್ ಮೂಮೆಂಟ್ನಲ್ಲಿ ಬೌಲಿಂಗ್ ಕೊಡ್ತಾ ಇರುವಂಥದ್ದು. ಕಳೆದ ಪಂದ್ಯದಲ್ಲೂ ಆಗಿದ್ದು ಅದೇ ಒಂದು ಎಡವಟ್ಟು. ಕೊನೆ ಓವರ್ನಲ್ಲಿ ಶೆಫರ್ಡ್ ಅವರಿಗೆ ಬೌಲಿಂಗ್ ಕೊಟ್ಟಾಗ ಮ್ಯಾಚ್ ಕೈ ತಪ್ಪಿ ಹೋಗುತ್ತೆ. ಮಧ್ಯದಲ್ಲಿ ಎಲ್ಲಾದರೂ 15ನೇ ಓವರ್ 14ನೇ ಓವರ್ ಕೊಡ್ಬೋದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಸೊ ಶೆಫರ್ಡ್ ಅವ್ರನ್ನ ಮುಂದಿನ ಪಂದ್ಯದಲ್ಲಿ ಕೂಡಿಸ್ಬೇಕು. ಅವ್ರ ಬದಲಿಗೆ ಯಾರನ್ನಪ್ಪ ಆಡಿಸ್ಬೇಕು ಅಂತ ಅಂದರೆ RCB ಪಾಳ್ಯದಲ್ಲಿರುವಂತಹ ಜೇಕಬ್ ಬೆಥಲ್ನ ಆಡಿಸ್ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬೌಲಿಂಗ್ ಕಡೆ ನೋಡೋದಾದ್ರೆ ಹೇಸಲ್ವುಡ್ ಇದ್ದೇ ಇರ್ತಾರೆ. ಒಂದು ವೇಳೆ ಬ್ಯಾಟಿಂಗ್ ಚೆನ್ನಾಗಿ ಏನಾದರೂ ಆದರೆ 3 ಜನ ಫಾರಿನ್ ಪ್ಲೇಯರ್ಸ್ನ ಅಷ್ಟೇ ಆಡಿಸಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿ ಆದರೆ ಬೌಲಿಂಗ್ನಲ್ಲಿ ಹೇಸಲ್ವುಡ್ ಜೊತೆಗೆ ಡಫಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 3 ಫಾರಿನರ್ಸ್ ಜೊತೆ ಕಣಕ್ಕೆ ಇಳಿದ್ರೆ ಒಂದು ವೇಳೆ ಬ್ಯಾಟಿಂಗ್ ಸೂಪರ್ ಆಗಿ 250 ಸ್ಕೋರ್ 240 ಸ್ಕೋರನ್ನು ಮಾಡ್ತು ಅಂತಂದರೆ ಜೇಕಬ್ ಬೆಥಲ್ ಅವಶ್ಯಕತೆ ಬರೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಮ್ಮ ಡಫಿ ಮತ್ತು ಹಾಗೂ ಹೇಸಲ್ವುಡ್ ಕಾಂಬಿನೇಷನ್ ಚಿನ್ನಸ್ವಾಮಿಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇಬ್ಬರದು ಕೂಡ ವರ್ಕೌಟ್ ಆಗಿದೆ. ಸಾಕಷ್ಟು ವಿಕೆಟ್ಗಳನ್ನು ತೆಗೆದಿದ್ದಾರೆ. ಜೇಕಬ್ ಡಫಿ ಅವರು ಕೂಡ ಮೊದಲನೇ ಪಂದ್ಯದಿಂದ ಕೂಡ ತುಂಬ ಚೆನ್ನಾಗಿ ವಿಕೆಟ್ಗಳನ್ನ ತೆಗಿತಾ ಇರೋದು. ಸೊ ಅವರನ್ನು ಇಟ್ಕೋಬೋದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಕಸ್ಮಾತ್ ಬ್ಯಾಟಿಂಗ್ ಚೆನ್ನಾಗಿ ಆಗ್ತಾ ಇಲ್ಲಪ್ಪ ಅಂತಂದರೆ ನೀವು ಅವಾಗ ಜೇಕಬ್ ಬೆಥಲ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಈ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಳೇಬೇಕು. ಫೀಲ್ಡಿಂಗ್ನಲ್ಲಿ ತುಂಬ ಚೆನ್ನಾಗಿದೆ RCB. ಆಲ್ರೆಡಿ 200+ ಸ್ಕೋರ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಲೈನಪ್ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ಮಿಡಲ್ ಆರ್ಡರಲ್ಲಿ ಎಲ್ಲೋ ಕೈ ಕೊಡ್ತಾ ಇದ್ದಾರೆ. ಒಬ್ಬರು ಕೈ ಕೊಟ್ಟರೆ ಅದರಿಂದ ಬ್ಯಾಕ್ ಟು ಬ್ಯಾಕ್ ಬೇಕನ್ನ ಕೈ ಕೊಡ್ತಾರೆ. ರಜತ್ ಪಾಟಿದಾರ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಯಾರು ಆಗಿರ್ಬೋದು, ಇಬ್ಬರು ಕೂಡ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಇದ್ದೇ ಇರ್ತಾರೆ. ಅದು ಯಾವತ್ತೂ ಕೂಡ ಕಡಿಮೆ ಆಗಲ್ಲ, ಯಾಕಂದರೆ ಇಬ್ಬರು ಕೂಡ ಬ್ಯಾಟಿಂಗ್ ಅದೇ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಟೀಮ್ ಡೇವಿಡ್ ನೋಡ್ತು ಅಂತಂದರೆ ಅವ್ರ ಕೆಲಸನ ಅವರು ಫಿನಿಶ್ ಮಾಡ್ತಾ ಇದ್ದಾರೆ. ಇನ್ನು ನೀವು ಹಾರ್ದಿಕ್ ಪಾಂಡ್ಯ ಅವ್ರ ತಮ್ಮ ನೋಡ್ತು ಅಂತಂದರೆ ಕೃಣಾಲ್ ಪಾಂಡ್ಯ ಅವ್ರನ್ನ, ಅವರು ಕೂಡ ಅವ್ರು ಕೊಟ್ಟರೆ ಜವಾಬ್ದಾರಿಯನ್ನು ಇದು ಮಾಡ್ತಾ ಇದ್ದಾರೆ. ಒಂದು ವೇಳೆ ಸುಯೇಶ್ ಶರ್ಮನ್ ಏನಾದರೂ ಕೂಡಿಸಿ ಇನ್ನೊಬ್ರಿಗೆ ಏನಾರ ಸ್ವಪ್ನಿಲ್ ಸಿಂಗ್ಗೆ ಏನಾರು ಚಾನ್ಸ್ ಕೊಡಬಹುದಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಸ್ಪಿನ್ ಅಷ್ಟು ವರ್ಕ್ ಆಗ್ತಾ ಇಲ್ಲ. ಕೃಣಾಲ್ ಅವರಂತೂ ಸ್ಪಿನ್ ಮಾಡೋದನ್ನ ಬಿಟ್ಟು ತುಂಬ ಬೇರೆ ಬೇರೆ ರೀತಿ ಬಾಲ್ಗಳನ್ನ ಮಾಡ್ತಾರೆ, ಹಾಗಾಗಿ ವಿಕೆಟ್ಗಳು ಬೀಳ್ತಾ ಇದೆ. ಬಟ್ ಸುಯೇಶ್ ಶರ್ಮಾಗೆ ಬೀಳ್ತಾ ಇಲ್ಲ ವಿಕೆಟು. ಸೊ ಅವರನ್ನು ಕೂಡಿಸಿ ನಮ್ಮ ಸ್ವಪ್ನಿಲ್ ಸಿಂಗ್ ಅಂತ ಒಬ್ಬ ಆಲ್ರೌಂಡರ್ ಇದ್ದರು, ಅವ್ರನ್ನ ಏನಾದರೂ ತಗೋತಾರೋ ಅನ್ನೋ ಮಾತುಗಳು ಕೂಡ, ಅಂದರೆ ತಗೋಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಬೇಡ, ಲಾಸ್ಟ್ ಮ್ಯಾಚ್ ಏನೋ ಮಿಸ್ ಆಗಿದೆ, ಈ ಮ್ಯಾಚ್ ಅದೇ ಟೀಮ್ನಲ್ಲಿದ್ದು ಗೆಲ್ಲಬಹುದು ಅನ್ನೋ ಕಾನ್ಫಿಡೆನ್ಸ್ RCB ಪಾಳ್ಯದಲ್ಲಿ ಕಾಣಿಸ್ತಾ ಇದೆ. ಸೊ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನೋದು ಬಹುಶಃ ನನ್ನ ಪ್ರಕಾರ 80% ಹಂಗೆ ಅದೇ ಟೀಮ್ನಲ್ಲಿ ಆಡ್ತಾರೆ. 20% ಒಂದು ಬದಲಾವಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬೆಥಲ್ ಒಂದು ಅವಕಾಶ ಕೊಟ್ಟರೆ ಗೊತ್ತಾಗುತ್ತೆ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಆಡ್ತಾರೆ ಆ ಒಂದು ಯಂಗ್ಸ್ಟರ್ ಅನ್ನೋ ಪಂದ್ಯಗಳು ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಸರಿಪಡಿಸ್ಕೊಂಡು ನಾಳೆ ಅಖಾಡಕ್ಕೆ RCB ಇಳಿದ್ರೆ ಖಂಡಿತವಾಗ್ಲೂ RCB ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಆ ಕಡೆ ಕೂಡ ಶುಭ್ಮನ್ ಗಿಲ್ ಅವರ GT ತಂಡ ಕೂಡ ಫೇಲ್ಯೂರ್ ಆಗಿದೆ.
ಸೊ ಅವರು ಕೂಡ ಮುಂಬೈ ವಿರುದ್ಧ 99 ರನ್ಗಳಿಂದ ಬೃಹತ್ ಮೊತ್ತದಿಂದ ಸೋಲ್ತಾರೆ. ಸೊ ಅವರು ಕೂಡ ಗೆಲುವಿನ ನಿರೀಕ್ಷೆಯಲ್ಲಿ ಇರ್ತಾರೆ. ನಾಳೆ ಏನಾದರೂ RCB ಗೆದ್ರೆ ಮತ್ತೆ 2ನೇ ಪ್ಲೇಸ್ಗೆ ಹೋಗುತ್ತೆ, ಕಮ್ಬ್ಯಾಕ್ ಮಾಡುತ್ತೆ, ಸ್ಟ್ರಾಂಗರ್ ಆಗಿ ಮಾಡುತ್ತೆ. ಸೊ ಚಿನ್ನಸ್ವಾಮಿ ಅಂತಂದ್ರೆ ಮೊದಲೇ ಕೇಳಬೇಕಾ, ರನ್ ಸುರಿಮಳೆ ಮಾಡ್ಬೋದು. ಸೊ ನಾಳಿನ ಪಂದ್ಯ ಸಾಕಷ್ಟು ಕುತೂಹಲತೆಯಿಂದ ಕೂಡಿದೆ. ಸೊ ನಾಳಿನ ಪಂದ್ಯ ಯಾರು ಗೆಲ್ತಾರೆ ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.